6 ಜನ ಕುರುಡರಿದ್ರು. ಕುರುಡರಿಗೆ ಕರೆದು ಕೇಳಿದ್ರು, ದೇವ್ರಂದ್ರೆ ಏನು, ಹೆಂಗ ಅಂತ. ಯಾಕಂದ್ರೆ ಅವ್ರವ್ರ ಜ್ಞಾನಿಗಳು ಹೆಂಗ್ ಹೇಳಿರ್ತಾರಲ್ಲ ಅದೊಂದ್ ಸ್ವಲ್ಪ ಹೇಳುವಂತ ವಿಚಾರ. ಏನಾಗಿತ್ತಂದ್ರ ಒಳ್ಳೆಯದ ಕುರುಡ ಬಂದ, ದೇವ್ರು ಹೆಂಗದನಪ್ಪ ತೋರಿಸು ಅಂತಂದ್ರು. ಸಾರಿ, ಆಣಿಯನ್ನ ತಂದಿಟ್ಟಿದ್ರು. ಆ ಆಣಿಯನ್ನ ತಂದ ಮೊದ್ಲ ಕೊಡ್ರ ಅವ್ರ ಅವನಿಗೆ ಹೋಗಿ ನೋಡಪ್ಪ ನೀ ಆಣಿ ಹೆಂಗದ ಹೇಳು. ಅವ್ ಮೊದಲಿಗೆ ಏನ್ ಮಾಡಿದಂದ್ರ ಆ ಆಣಿ ಕಾಲು ಹಿಡದ, ಕಾಲ ಆ ಕಡೆ ಈ ಕಡೆ ಸ್ವಲ್ಪ ಕೆಂಶಟ್ ನೋಡಿದ, ಅದ ಆಣಿ ಕಾಲು ಕಂಬದಂಗ ಗಟ್ಟಿ ಮುಟ್ಟಿತ್ರಿ. ಅವಾಗ ಬಂದ ಕೇಳಿದಾಗ ಆಣಿ ಹೆಂಗದಪ್ಪ ಅಂತ ತಿಳ್ಕೊಂಡು ಅವ ಕಾಲ ಅಷ್ಟೇ ಸಿಕ್ಕಿತ್ತು, ಅದು ಆಣಿ ಕಂಬಿನಂಗೈತಿ ಅಂದ. ಇನ್ನು ಎರಡನೇದೊಂದು ಕರೆದು, ಹಾಗಾದ್ರ ನೀ ನೋಡಪ್ಪ ಆಣಿ ಹೆಂಗೈತಿ ಹೇಳು ಅಂದ. ಅವ್ ಸ್ವಲ್ಪ ಎತ್ತರ ಇದ್ದ. ಅವ್ ಏನು ಮಾಡಿದಾರ ಹೋಗಿ ಆಣಿ ಮುಟ್ಟಿದ. ಆಣಿಗೆ ಏನಾಗಿತ್ತು ಮೈ ಎಲ್ಲ ಅವನಿಗೆ ಕಾಣಿಸಿತ್ತು. ಕೈ ಹೆಚ್ಚಿ ನೋಡಿದ, ಆಣಿ ಐತೆ. ಹಾಗಾದ್ರೆ ಆಣಿ ಹೆಂಗೈತಿಪ್ಪ ಅಂತ ಕೇಳಿದಾಗ ಏನಿಲ್ರ ಆಣಿ ಗಾಡಿ ಇದ್ದಂಗ ಐತಿ ಅಂದ. ಮತ್ತ ಅವಾಗೆಲ್ಲ ನೋಡಿರ್ಬೇಕು, ಕೈ ಹಚ್ಚಿರ್ಬೇಕು, ಗಾಡಿ ಇದ್ದಂಗ ಅನಿಸ್ತು. ಇನ್ನು ಮೂರನೇದಾಗ ಬಂದ ಕೇಳಿದಾಗ ಆಣಿ ಹೆಂಗೈತಿ ಮುಟ್ಟಿದ. ಅವ್ ಸ್ವಲ್ಪ ತೆಳಗಿದ್ದ. ಅಲ್ಲಿ ಹೋಗಿ ನೋಡ್ತಾನ. ಮೊದಲು ಏನು ಸಿಕ್ಕಿತ್ತಂದ್ರ ಆಣಿ ಸೊಂಡೆ ಕೈಯಾಗಿ ಸಿಕ್ಕಿತ್ತು. ಅವಾಗ ಹೋಗಿ ಆಣಿ ಸೊಂಡೆ ಅನ್ನೋದು ಗೊತ್ತಲ್ಲ, ಇದು ಹೆಂಗೈತಿಪ್ಪ ಆಣಿ ಅಂತ ಕೇಳಿದಾಗ ಹೋಗಿ ನೋಡ್ತಾನ ಸೊಂಡೆ. ಹೋಗಿ ಹೇಳಿದ, ಏನಿಲ್ರಿ ಆಣಿ ಒಣಕಿ ಹಂಗೈತಿ ಅಂದ. ಮತ್ ಸೊಂಡೆ ಹೆಂಗೈತಿ ನೋಡ್ರಿ ಉದ್ದ. ಅವಾಗ ಆಣಿ ಒಣಕೆ ಹಂಗೈತಿ ಅಂದ. ಇನ್ನು ನಾಲ್ಕನೇದವನ ಕರೆದ, ಹೆಂಗೈತಿಪ್ಪ ಆಣಿ ಅಂತ ಕೇಳಿದಾಗ ಅವ್ ಹೋಗಿ ಮುಟ್ಟು ನೋಡಪ್ಪ ಅದ. ಅವ್ ಹಿಂದ್ ಹೋಗ್ಬಿಡ್ದ, ಬಾಲ ಕೈಯಾಗಿ ಸಿಕ್ತ್ರಿ. ಅವಾಗ ಅವ ಬಾಲ ಹಿಡ್ದ ನೋಡೋದ್ರೊಳಗ ಮುಂದ ಅದಕ್ಕೆ ಏನ ತಳಗಿದ್ದಲ್ಲ ಗೊಂಡಿ ರೋಮಗಳೆಲ್ಲ ಅದ್ ನೋಡ್ದ. ಬಂದ್ ಹೇಳ್ದ, ಆಣಿ ಹೆಂಗೈತಿಪ್ಪ ಅಂತ ಕೇಳಿದಾಗ ಆಣಿ ಹೆಂಗೈತಿ ಅಂದ್ರ ಕಸಬರಿ ಹಂಗೈತೆ ಅಲ್ಲ. ಮತ್ತದ ಎಂದು ಬಾಲಿ ಹೆಂಗತ್ತ ಗೊತ್ತಲೆ. ಅವಾಗ ಮತ್ ನಾಲ್ಕನೇದವ ಬಂದ, ಸಾರಿ ಐದನೇದವ. ಅವಾಗ ಅವ ಬಂದ, ಎಲ್ಲಾ ಮುಟ್ಟಿದ, ನೋಡಿದ. ಅವನ ಕೈಯಾಗಿ ಏನ್ ಸಿಕ್ಕಿತ್ತಂದ್ರ ಆಣಿ ಹಲ್ಲ ಸಿಕ್ಕವು. ಇದು ಆಣಿ ಹೆಂಗೈತಿ ಅಂತ ಕೇಳಿದಾಗ ಏನಿಲ್ಲ ಆಣಿ ಬರಕಿ ಹಂಗೈತಿ ಅಂದ. ಮತ್ತ ಆಣಿ ಉದ್ದ ಇದನ್ನಿರ್ತಾರ ಕೋರೆ ಹಲ್ಲ, ಇದು ಹೆಂಗೈತಿ ಅಂದ್ರ ಬರಕಿ ಹಂಗೈತಿ. ಇನ್ನು ಆರನೇದವ ಬಂದ್ರಿ. ನೀವು ಸ್ವಲ್ಪ ಎಲ್ಲಾರ ಕತಿ ಎತ್ತರ ಮನುಷ್ಯ. ನೋಡೋದ್ರೊಳಗ ಆ ಕಡೆ ಈ ಕಡೆ ಮುಟ್ಟು ನೋಡ್ದ. ಅವ್ ಏನ್ ಸಿಕ್ಕಿತ್ತು ಅಂದ್ರ ದೊಡ್ಡ ಕಿವಿ ಆಣಿನ ಕೈಯಾಗ ಸಿಕ್ಕು. ಆ ಕಡೆ ಈ ಕಡೆ ನೋಡ್ದ. ಬಂದ ಆಣಿ ಹೆಂಗೈತಪ್ಪ, ಆಣಿ ಹೆಂಗೈತೆ ಅಂದ್ರ ಮರದ ಹಂಗೈತೆ. ನಾವು ಮರ ನೀವು ಕಾಳ ಕೇರ್ತಿರ್ಲಿ. ಯಾಕೆ ಮಾತು ಹೇಳ್ಬೇಕಾಗೈತಂದ್ರ ದೇವರನ್ನ ವರ್ಣನೆ ಮಾಡಬೇಕಾದ್ರ ಯಾರ್ಯಾರ ತಮ್ಮ ತಮ್ಮ ಅನುಭವಕ್ಕೆ ಬಂದಂಗ ತಿಳ್ಕೊಂಡಂಗ ಅಂತರಂಗದಿಂದ ಕರ್ಣದಿಂದ ತಿಳ್ಕೊಂಡಲ್ಲ ಅವ್ರವ್ರ ಅದರಂಗ ಹೇಳ್ಯಾರ. ಅದನ್ನೆಲ್ಲವೂ ನಮ್ಗಿಂತ ನಮ್ಮ ಅಂತರಂಗ ಭಾವದಿಂದ ನಾವು ಏನಾದ್ರು ನೋಡಿದೀವಿ ಅಂದ್ರ ಅದೇ ದೇವ್ರಾಗ್ತದ ಅಂತಕ್ಕಂಥ ಬಸವನ್ ಹೇಳಿರ್ಲ, ಜಗದಗಲ ಮುಗಿಲಗಲ ಆಕಾಶದತ್ತತ್ತ ಪಾತಾಳದತ್ತತ್ತ. ನೋಡ್ರಿ ಎಷ್ಟು ಮಾತು ಸುಂದರವಂತ ವಿಚಾರ. ಆಕಾಶದತ್ತತ್ತ ಪಾತಾಳದತ್ತತ್ತ ಈ ಭಗವಂತನ ಕಾಣುವಂತ ಸೃಷ್ಟಿ ನಿಯಮ. ಅದಕ್ಕಾಗಿ ಭಗವಂತ ನಾವ್ ಎಲ್ಲಿ ಹುಡುಕಾಕ್ ಹೋಗ್ತೀವಿ ಅಂದ್ರೆ ಹೊರಗೆ ಹುಡುಕೊಳ್ಳೋದು ಬೇಡ, ಅಂತರಂಗದೊಳಗೆ. ಅದಕ್ಕೆ ಇನ್ನೊಂದ್ ಕಡೆ ಹೇಳ್ತಾರ ಗೊಲ್ಲಾಳೇಶ್ವರ, ಕಟ್ಟಿಗೆ ದೇವರೆಂದರೆ ದೇವರಲ್ಲ ಕಿಚ್ಚಿನಲ್ಲಿ ಬೆಂದಿತ್ತು. ಕಟ್ಟಿಗೆ ದೇವರೆಂದರೆ ದೇವರಲ್ಲ ಕಿಚ್ಚಿನಲ್ಲಿ ಬೆಂದಿತ್ತು. ಕಲ್ಲು ದೇವರಲ್ಲ, ಕಲ್ಲು ಉಳಿಯ ಮೊಣಕೆಯಲ್ಲಿ ಒಡೆದಿತ್ತು. ಮಣ್ಣು ದೇವರಲ್ಲ, ಮಣ್ಣು ನೀರಿನ ತೆರೆಯಲ್ಲಿ ಕೊಚ್ಚಿ ಹೋದಿತ್ತು. ಇಂಥ ಚಿತ್ತವನ್ನ ಅರಿತ ಜ್ಞಾನ ದೇವರೆಂದರೆ ದೇವರಲ್ಲ. ಇವೇನು ವಿಚಾರದವಲ್ಲ, ಈ ವಿಚಾರದ ಮನಸ್ಸ, ಈ ಚಿತ್ತ ಹಿಡಿದಲ್ಲ, ಇದು ದೇವರೆಂದರೆ ದೇವರಲ್ಲ. ಈ ಚಿತ್ತವು ಚಂಚಲವಾಗಿತ್ತು. ಶುದ್ಧ ಭಾವದ ಆತ್ಮದಲ್ಲಿ ಇರ್ತಕ್ಕಂಥ ದೇವರೊಳು ಬೀರೇಶ್ವರ ಅಂತಕ್ಕಂಥ ಮಾತನ್ನ ಗೊಲ್ಲೆರೊಳಿಸಿರೋದು. ಯಾವ ಶುದ್ಧ ಭಾವದಲ್ಲ, ಯಾವ ಶುದ್ಧ ಭಾವದೊಳಗೆ ಆತ್ಮ ಇರ್ತದಲ್ಲ ಅದೇ ದೇವರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಗೊಲ್ಲಿ. ಹಂಗ ನಮ್ಮ ಆತ್ಮದೊಳಗ ಶುದ್ಧ ಭಾವ, ಶುದ್ಧ ವಿಚಾರವನ್ನ ಇರ್ತಕ್ಕಂಥ ಆತ್ಮ ನಮ್ಮಲ್ಲಿ ಇತ್ತಂದ್ರ ಅದೇ ದೇವ್ರಾಗ್ತದ ಅಂತಕ್ಕಂಥ ಮಾತನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ.
ಏನಾಗಿತ್ತಂದ್ರೆ ಒಂದ್ಸಲ ರಾಜ ಈಗ ಉಪಮೆಗಳು ಕೊಟ್ಟು ಹೇಳ್ಬೇಕಾಗ್ತದೆ ಮೊದಲು. ನಿಮ್ಗಿಂತ ಮೊದಲು ನಮಗೂ ಟೈಮ್ ಆಗೈತಿ, ಗೊತ್ತಾಗೈತಿ, ಹೌದಲ್ಲ? ಮತ್ ಮೊದ್ಲೇ ದಿವ್ಸ ಮಾರಾದ್ರೆ ಇಷ್ಟು ಟೈಮ್ ತಗೊಂಡು ನಾಳೆಗೆ ಬರ್ಬೇಕು ಬರ್ಬಾರ್ದು ಇದೇ ವಿಚಾರ ಮಾಡ್ಬಾರ್ದು. ಮತ್ ನೋಡಿ ಚತ್ತಾಕ ಮಾರಾದ್ರ ಎಮ್ಮಿ ಮೇಸೋದು, ಮೇವ್ ಕಡಿದು, ನೀರ್ ಹಸದಾಗ ಅವ್ರು, ಹೌದಲ್ರಿ? ನಾಳೆಗೆ ಲೇಟ್ ಮಾಡಿಬಿಟ್ರೆ ನಿಮ್ಗೆ ಹೊಲ್ದಾಗ ನೀರ್ ಹಸಕ್ ಹಚ್ತೀವಿ ನಾವು. ಅದಕ್ಕೆ ಬಂದಳೆ ಏನ್ ಮಾಡಿದ್ರ ಒಬ್ಬ ರಾಜ ಒಂದು ಪ್ರಶ್ನೆ ವಿಚಾರ